ಏನ್ಲಿ ಇವತ್ತು ಅಡಿಗೆ ಭಾರಿ ಆಗಿತ್ತು ಬಿಡು. ಅಳಿಯ ಬರ್ತಾನಂತಂದು ಅಡಿಗೆ ಎಲ್ಲ ಮುಂದೆ ನಿಂತು ಮಸ್ತ್ ಮಾಡಿಸಿ ಬಿಡು. ಯಾಕ್ರಿ ದಿನ ಏನು ಅಡುಗೆ ಚಲೋನ ಆಗ್ತಿಲ್ಲಾಗಿತ್ತನ? ನೀವೇನು ಹೊಟ್ಟೆ ತುಂಬ ಊಟನ ಮಾಡ್ತಿಲ್ಲಾಗಿದ್ರೆ ಏನು? ಹಾಂ, ದಿನ ಅಡಿಗೆ ಚಲೋನ ಆಕ್ಕಿತ್ತು, ಹಂಗೇನಿಲ್ಲ. ಆದ್ರೆ ಇವತ್ತೇನೋ ಗೊತ್ತಿಲ್ಲಪ್ಪ, ದಿನ ಆಗಿರೋದಕ್ಕಿಂತ ಇನ್ನೊಂದು ಸ್ವಲ್ಪ ಚೆನ್ನಾಗೈತಿ ಇವತ್ತು ಅಡಿಗೆ, ಅದಕ್ಕೆ ಅಂದೆ. ಸಾಕು ಬಿಡ್ರಿ ಆಡ್ಕೊಂಡಿದ್ದು. ದಿನ ಹೆಂಗಿತ್ತು ಅಡುಗೆ ಇವತ್ತು ಹಂಗೆ ಇತ್ತು. ನಂಗೆ ಏನು ಸ್ಪೆಷಲ್ಲಾಗಿ ಮಾಡಿಸ್ಬಿಟ್ಟಿನ ಅನ್ನಂಗೆ ಮಾತಾಡ್ತೀರಿ ನೀವು. ಸರಿ ಸರಿ ಆತಾತು. ಇವ ಏನ ನಿನ್ನ ಅಳಿಯ ಇನ್ನ ಬರಾವಲ್ಲಲ್ಲ, ಉಣ್ಕೊಂತ ಕುಂತು ಬಿಟ್ನ ಏನ? ಯಾವತ್ತು ಸಿಗ್ಲಾರ್ದು ಇವತ್ತು ಸಿಕ್ಬಿಟ್ಟೈತನ ಊಟ, ಮಸ್ತ್ ಕುತ್ಕೊಂಡು ಜಡ್ಯಾಕ ಕುಂತಾನಂತ ಅನಿಸ್ತೈತಿ. ಯಪ್ಪ ರೀ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರನ. ಅಕಸ್ಮಾತ್ ಅಳಿಯಂದ್ರೆ ಕಿವಿಗೆ ಏನಾರು ಬಿತ್ತಂದ್ರೆ ಹೆಂಗೆ ಹೇಳ್ರಿ? ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ, ನೀವು ಇಲ್ಲ ಏನು ನೀವು ಮಾಡಾಕುಂತ್ರಿ ಅಂದ್ರೆ ಮುಗೀತು. ನಿಮ್ಮ ಸುಮ್ಮನೆ ಇರ್ತೀರನು ಒಂದು ಸ್ವಲ್ಪ? ಹಾಂ, ಏನಾರು ಅನ್ಕೊಂಡ್ರೆ ನಾಳೆ ಮದುವೆಗಿದ್ವಿ ಬ್ಯಾಡ ಅಂತಂದ್ರೆ ಏನು ಗತಿ? ಮದುವೆ ಆಗೋ ತನಕ ಒಂದು ಸ್ವಲ್ಪ ಸುಮ್ಮನೆ ಇರ್ರಿ ಬಾಯಿ ಮುಚ್ಕೊಂಡು. ಇಲ್ಲಿ ನೀನು ಜಾಸ್ತಿ ಯೋಚನೆ ಮಾಡಾಕೋಬೇಡ. ಈಗೇನು ಅದಾನಲ್ಲ ನಿನ್ನ ಅಳಿಯ ಮತ್ತು ಅವ್ರ ತಾಯಿ ಇಬ್ಬರು ಆಸೆ ಬುರುಕರು ಅಂದ್ರೆ ಆಸೆ ಬುರುಕರು. ಸಿಗ್ಲಾರ್ದು ಸಂಪತ್ತು ಸಿಕ್ಬಿಟ್ಟೈತಾ ಈಗ. ನೀ ಏನಂದ್ರೂ ಅವ್ರು ಮಾತ್ರ ಈ ಸಂಬಂಧನೇ ಬ್ಯಾಡ ಅನ್ನಂಗೇ ಇಲ್ಲ. ನೀ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಅಲ್ರಿ ಹಂಗಂತಂದ್ರೆ ಹಿಂಗನ್ನು ಮಾತಾಡೋದೆ ಬೇಜಾರು ಅನಿಸ್ತೈತಿಲ್ಲ, ಸುಮ್ಮನಿರಿ ನೀವು. ಏನು ಬೇಜಾರು ಅನ್ಸಂಗಿಲ್ಲ, ಇದ್ದಿದ್ದ ಹೇಳಿನ ತಗೋ. ನೀ ಎದಕ್ಕೆ ತಲೆ ಕೆಡ್ಸ್ಕೊತಿದ್ದೀವಿ? ಮೊದಲು ಕರಿಯ. ನೀನೇನು ಕರಿಯೋದು, ನಾನೇ ಕರಿತೀನಿ ತಡಿ. ಕವಿತಾ, ಕವಿತಾ, ಊಟ ಆದ್ರೆ ಬರ್ರವಾ, ಇಷ್ಟೊತ್ತಾತ ನಾವು ಕಾಯಕುಂತು. ಹಾಂ ಡ್ಯಾಡಿ ಬಂದೆ. ರಾಜುವ್ರೆ ಬರ್ರಿ. ಹೇಳ್ರಿ ಡ್ಯಾಡಿ, ಕರೆದ್ರಲ್ಲ? ಏನಿಲ್ಲವ, ಎಷ್ಟೊತ್ತನ ಆತಲ್ಲ ನೀವು ಅಲ್ಲೇ ಕೂತಂದ್ರಿ. ಊಟ ಮುಗಿದು ಎಷ್ಟೊತ್ತಾತು, ಅದಕ್ಕೆ ಕರೆದೇವ. ಏನು ಮಾಡಾಕುಂತೀರಿ ಏನು ಅಂತಂದು. ಹಾಂ ಡ್ಯಾಡಿ, ಊಟ ಎಲ್ಲ ಮುಗ್ದಿತ್ತು. ರಾಜು ಅವರು ಜ್ಯೂಸ್ ಕುಡಿತಾ ಇದ್ರ, ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡಿದ್ದೆ. ಮಾತಾಡ್ಕೋತಾ ಸ್ಲೋ ಆಗಿ ಜ್ಯೂಸ್ ಕುಡಿತಾ ಇದ್ರು. ಯಾಕೆ ಡ್ಯಾಡಿ, ಏನಾದರೂ ಮಾತಾಡೋದಿತ್ತಾ? ಹಾಂ, ರಾಜು ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು. ಏನು ಹೇಳ್ರಿ ಮಾವರ? ನೋಡಪ್ಪ, ನನ್ನ ಮಗಳಿಗೆ ಗ್ರ್ಯಾಂಡಾಗಿ ಮದುವೆ ಮಾಡೋಣ ಅಂತ ನಾನಂದ್ರೆ ನನ್ನ ಮಗಳು ಬೇಡ ಅಂತ ಅಂತಾಳೆ. ಸಿಂಪಲ್ಲಾಗಿ ಗುಡಿಯಾಗ ಹೋಗಿ ಮದುವೆ ಮಾಡ್ಕೊಂಬಂದ್ಬಿಡೋಣ ಅಂತ ಅಂತಾಳೆ. ಅದಕ್ಕೆ ಮುಂದಿನ ವಾರದಾಗ ನಾನು ಒಂದೆರಡು ಚಲೋ ಡೇಟ್ ನೋಡಿ ಇಟ್ಕೊಂಡಿನಿ. ಅದ್ರಾಗ ನಮಗೆ ಯಾವುದು ಸರಿ ಅನ್ನಿಸ್ತೈತೆ ಅನ್ನೋದನ್ನು ನಿನಗೆ ಫೋನ್ ಹಚ್ಚಿ ಹೇಳ್ತೀವಂತ. ನಿನಗರಾತು, ನಿಮ್ಮ ಅವ್ಗರ ಆತು, ಯಾರಿಗೋ ಒಟ್ಟಿನಲ್ಲಿ ನಿಮ್ಮ ಮನ್ಯಾಗ ಫೋನ್ ಹಚ್ಚಿ ಹೇಳ್ತೈತಿ. ಅವತ್ತಿನ ದಿನ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮದುವೆ ಮಾಡ್ಕೊಂಡು ಮುಗಿಸ್ಕೊಂಬಂದ್ಬಿಡೋಣಂತ. ಏನಂತಿದಿ ಈಗ? ಮತ್ತೆ ಎಷ್ಟು ದಿನ ಅಂತ ಮುಂದಕ್ಕೆ ಹಾಕೊಂತ ಹೋಗೋದು? ಈಗ ಮದುವೆಗಿಂತ ಮುಂಚೆ ಇವ ಹಿಂಗೆ ನೀವು ಬಂದು ಹೋಗೋದು, ಇಲ್ಲ ನೀವಿಬ್ರು ಹೊರಗಡೆ ಭೇಟಿ ಆಗೋದು, ಇದೆಲ್ಲ ಮತ್ತೆ ಮಂದಿ ಗೊತ್ತಾತಂದ್ರೆ ಒಂದಕ್ಕೊಂದು ಮಾತಾಡ್ತಾರೆ. ಅದಕ್ಕೋಸ್ಕರ ಹೆಂಗೋ ಮದುವೆ ಫಿಕ್ಸ್ ಆಗೈತಿ, ಇಬ್ರಿಗೂ ಒಪ್ಪಿಗೆನೂ ಐತಿ. ಮುಂದಿನ ವಾರದಾಗ ಮಾಡಿ ಮುಗಿಸ್ಬಿಡೋಣಂತ. ಏನು ಇನ್ನೇನಂತಿದಿ? ಹಾಂ ಸರಿ ಆಯ್ತು ರೀ ಮಾವರ. ಈಗ ಹೆಂಗೋ ನಂದು ಒಂದು 4 ಡೇಸ್ ರಜೆ ಕೊಡ್ತೀನಿ ಅಂತ ಅಂದಿದ್ದಾರೆ ಮುಂದಿನ ವಾರದಲ್ಲಿನ. ನೀವು ಯಾವಾಗಂತ ನನಗೆ ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ಅಂದ್ರೆ ನಾನು ರಜೆ ಹಾಕ್ಬಿಡ್ತೀನಂತ. ಮತ್ತು ಹೇಗೋ ನನಗೆ 1 ವೀಕ್ ರಜೆ ಬೇಕು ಮದುವೆಗೋಸ್ಕರ. ಮತ್ತು ಮದುವೆ ಆದಮೇಲೆ ಒಂದು ಸ್ವಲ್ಪ ಕವಿತಾ ನಮ್ಮ ಮನೆಗೆ ಬಂದಮೇಲೆ ಅಡ್ಜಸ್ಟ್ ಆಗೋದಕ್ಕೆ ಎಲ್ಲದಕ್ಕೂ ಟೈಮ್ ಬೇಕಲ್ಲ, ನಾನು ಇರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ನನಗೆ ಒಂದು 4 ಡೇಸ್ ಮುಂಚೆನೇ ಹೇಳಿಬಿಡ್ರಿ ಮಾವರ. ಸರಿ ಆಯ್ತಪ್ಪ. ಅಂದಂಗ ನಿನಗೊಂದು ಮಾತು ಹೇಳ್ತೀನಿ ಕೇಳು. ನನ್ನ ಮಗಳು ಶ್ರೀಮಂತಿಕೆದಾಗ ಬೆಳೆದಾಳ. ಮುಂಚೆಯಿಂದನು ಆಕೆ ಯಾವ ಕಷ್ಟನೂ ಕೊಡ್ಲಾರ್ದಂಗೆ ಬೆಳೆಸಿವಿ ನಾವು. ನೀನಾದರೂ ಅಷ್ಟೇ ಮುಂದೆ ನನ್ನ ಮಗಳಿಗೆ ಏನೂ ಕಮ್ಮಿ ಆಗ್ಲಾರ್ದಂಗೆ ನೋಡ್ಕೋಬೇಕು. ಏನಪ್ಪ? ಸರಿ ಆಯ್ತು ರೀ ಮಾವರ. ನನ್ನ ಮಗಳಿಗೆ ಮನೆ ದೊಡ್ಡದಿರಬೇಕು, ರೂಮ್ ಎಲ್ಲ ದೊಡ್ಡದಿರಬೇಕು. ಮನ್ಯಾಗ ಮಂದಿ ಯಾರು ಅಕ್ಕಿ ಮೇಲೆ ಒಂದು ಮಾತು ಯಾರು ಏನೂ ಅನ್ಬಾರ್ದು. ಆಮೇಲೆ ಮನ್ಯಾಗ ಅಕ್ಕಿ ಮಾತ ನಡಿಬೇಕು, ಅಕ್ಕಿಗೆ ಎದ್ರ ಮಾತು ಮಾತಾಡಬಾರ್ದು. ಇದನ್ನೆಲ್ಲ ನೀನು ಅಕ್ಕಿನ ಚಂದನತಂಗೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು, ಓಕೆನಾ? ಮನ್ಯಾಗ ಯಾರು ಅಕ್ಕಿ ಮನ್ಸಿಗೆ ನೋವು ಮಾಡಬಾರ್ದು. ಈಗ ಹೇಳಾಕುಂತೀನಿ ನೋಡು, ಏನಾರ ನನ್ನ ಮಗಳ ಕಣ್ಣಾಗ ನೀರು ಬಂತು, ಅವತ್ತ ಅಲ್ಲಿಗೆ ಬಂದು ನನ್ನ ಮಗಳನ್ನ ನಾನು ನನ್ನ ಮನೆಗೆ ಕರ್ಕೊಂಬಂದ್ಬಿಡ್ತೀನಿ. ನೆನಪಿರ್ಲಿ ನಿನಗೆ. ಹಂಗಂತಂದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ನನಗೆ ನನ್ನ ಮಗಳು ಖುಷಿ ಮುಖ್ಯ. ಏನು ನಾ ಹೇಳಿದ ಅರ್ಥ ಆಗೈತಂತ ಅನಿಸ್ತೈತಿ ನಿನಗೆ? ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ಎಷ್ಟು ಬಂಗಾರ ಬೇಕು ಹೇಳು, ಏನು ಬೇಕು ಹೇಳು, ಕೊಡ್ತೈತಿ. ಆದ್ರೆ ನನ್ನ ಮಗಳು ಮಾತ್ರ ಖುಷಿಯಾಗಿರ್ಬೇಕು. ಆಕಿ ಕಣ್ಣಾಗ ಒಂದು ಹನಿ ನೀರು ಕೂಡ ಬರಬಾರ್ದು. ಅಷ್ಟು ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ನಿಂದು. ಸರಿ ರೀ ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಕವಿತಾನ ನಾನು ಚಂದನ ತಂಗ ನೋಡ್ಕೋತೀನಿ. ನೀನು ಹೇಳ್ದಂಗ ನೀ ನಡ್ಕೋ, ನಾನು ಹೇಳ್ದಂಗ ನಾನು ನಡ್ಕೋತೀನಂತ. ರೀ ಸುಮ್ಮನೆ ಇರ್ತೀರನ ಅಂದಂಗ ರಾಜು, ನಿಮ್ಮ ಮನ್ಯಾಗ ಎಲ್ರಿಗೂ ಕೇಳಿದೆ ಅಂತ ಹೇಳಪ್ಪ. ಮತ್ತು ನೋಡ್ರಿ, ಈಗ ಮುಂದಿನ ವಾರದಾಗ ಮದುವೆ ಅಂತ ಹೇಳೈತಿ. ನಿಮ್ಮ ಮನ್ಯಾಗೂ ಹೋಗಿ ಒಂದು ಮಾತು ಹೇಳ್ಬಿಡಿ. ಇವಾಗ ಮುಂಚೆನ ಫಿಕ್ಸ್ ಆಗ್ಬಿಡಂತಾನೆ, ಮತ್ತು ಆಮೇಲೆ ಅದಾಗಲ್ಲ ಇದಾಗಲ್ಲ ಅಂತ ಮಾತಾಡ್ಕೊಂತ ಕುತ್ಕೋಬೇಡ್ರಿ. ಬೇಕಾರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ರಿ. ಗಾಡಿ ಬೇಕಾರೆ ನಾವೇ ಮಾಡಿಸ್ತೀವಂತ. ಸೀದಾ ಗಾಡಿ ಮಾಡಿಸ್ತೈತಿ, ಅದ್ರಾಗ ಬಂದ್ಬಿಡಂತ್ರಂತಲ್ಲೇ ದೇವಸ್ಥಾನಕ್ಕೆ. ಅತ್ತೆ, ನಾನು ಮನ್ಯಾಗ ಅವನ ಜೊತೆ ಒಂದ್ಸಲ ಮಾತಾಡಿ ನಿಮ್ಗೆ ಹೇಳ್ತೀವಂತ್ರಿ ಏನನ್ನೋದು.
ನೀವು ಎಷ್ಟು ಜನ ಬರ್ತೀರಿ ಏನು ಅನ್ನೋದನ್ನ ನಮ್ಗೆ ಮುಂಚೆ ಹೇಳಿಡ್ರಪ್ಪ. ಅಂದ್ರೆ ನಾವಲ್ಲಿ ದೇವಸ್ಥಾನದಾಗ ಹೇಳಿಟ್ಟಿರ್ತೈತಿ. ಆಮೇಲೆ ಅಲ್ಲಿ ಏನೋ ಒಂದು ಸ್ವಲ್ಪ ಅವತ್ತು ಪ್ರಸಾದದ ವ್ಯವಸ್ಥೆ ಎಲ್ಲ ನಾವು ಮಾಡಿಸಿರ್ತೈತಿ. ಅದಕ್ಕೆ ನೀವು ಎಷ್ಟು ಜನ ಬರ್ತೀರಿ ಏನು ಅನ್ನೋದನ್ನ ನನಗೆ ಮುಂಚೆನೇ ಹೇಳಿದ್ರಿ. ನಾನು ಅಷ್ಟೇ ಇವತ್ತು ನಾಳೆದ್ರಾಗ ದಿನಾಂಕ ಯಾವ್ದನ್ನೋದನ್ನ ಒಂದು 3 ದಿನಾಂಕ ಕೊಟ್ಟಾರ. ಅದ್ರಾಗ ಯಾವ್ದು ಚಲೋ ನಮಗೆ ಯಾವ್ದು ಖಾಲಿ ಅನ್ನಿಸ್ತೀವಿ ಮನ್ಯಾಗ ಎಲ್ಲರೂ ಅಂಥದ್ದು ಒಂದು ದಿನಾಂಕ ನೋಡಿ ನಿಂಗೆ ಹೇಳ್ತೀವಂತ ಒಂದು 4 ದಿನ ಮುಂಚೆನೆ. ಸರಿ ಆತ್ರಿ ಮಾವರ, ಹಂಗೆ ಮಾಡ್ರಿ. ಅಂದಂಗೆ ಅಳಿಯಂದ್ರ ಊಟ ಎಲ್ಲ ಸರಿ ಆತಿಲ್ರಿ? ನಮ್ಮ ಮನೆ ಅಡಿಗೆ ನಿಮ್ಗೆ ಇಷ್ಟ ಆತಾನೆ ಏನಿಲ್ರಿಪ್ಪ? ಏ ನೀನು ಬಾರಿ ಕೇಳ್ತಿ ಬಿಡ್ಲಿ. ಹಳಿಯಂದ್ರ ಇಂಥ ಊಟನ ಕನಸ್ನಾಗೂ ತಿಂದಿರಲ್ಲ ಅವರು, ನೆನೆಸ್ಕೊಂಡು ಇರಲ್ಲ. ಅಷ್ಟು ಥರ ವೆರೈಟಿ ಅಡುಗೆ ಮಾಡ್ಸೈತಿ, ಅಷ್ಟು ಚಲೋ ಚಲೋ ಅಡುಗೆ ಮಾಡ್ಸೈತಿ. ಅವ್ರಿಗೆ ಇಷ್ಟ ಆಗ್ಲಾರ್ದಂಗೆ ಇರ್ತೈತನ. ಏನು ಹೇಳಿ ಅಂದ್ರೆ ಇಷ್ಟ ಆಗೈತಿಲ್ರಿ ನಿಮ್ಗೆ? ಹ್ಞೂ ರೀ ಮಾವರ, ಅಡುಗೆ ಎಲ್ಲ ಇಷ್ಟ ಆಗೈತ್ರಿ. ಅತ್ತೆರ ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ, ಅಡುಗೆ ಎಲ್ಲ ನಂಗೆ ಭಾಳ ಇಷ್ಟ ಆಗೈತ್ರಿ. ಹೊಟ್ಟೆ ತುಂಬ ಊಟ ಮಾಡೀನಿ ನಾನು. ಅತ್ತೆರ ಮಾವರ, ನಾವೇನು ಹೋಗಿ ಬರ್ತೀವಿ ರೀ, ಟೈಮ್ ಆಕೈತಿ. ಮತ್ತು ಮನೆ ಮುಟ್ಟಷ್ಟಿಗೆ ಲೇಟ್ ಆಗಿಬಿಡ್ತೈತಿ. ನಾಳೆ ಬೇರೆ ನನ್ನ ಆಫೀಸ್ ಒಂದಿದೆ. ಸರಿ ತಗೋಪ್ಪ. ಅಂದಂಗೆ ಎದಾಗ ಬಂದಿದ್ದಿ? ಬೈಕ್ ಮೇಲೆ ಬಂದ್ಯಾ ನೀನು ಕಾರ್ ತೊಗೊಂಡು ಬಂದ್ಯಾ? ಕಾರಲ್ಲಿನೇ ಬಂದೀನಿ ರೀ ಮಾವರ. ನಂದು ಆಫೀಸ್ ಕಾರ ತೊಗೊಂಡು ಬಂದಿದ್ದೆ, ಡ್ರೈವರು ಬಂದಿದ್ದ, ಹಾಗಾಗಿ ಅದೇ ಕಾರಲ್ಲಿನೇ ಬಂದಿದ್ದೆ ಇಲ್ಲಿಗೆ. ಓ ಹೌದಾ, ಸರಿ ಸರಿ. ಅಂದರೂ ಆಫೀಸಿನ ಕಾರನ್ನ ಆಫೀಸಿಗೆ ಇಡಬೇಕು. ಆ ಥರ ಸರ್ಕಾರಿದ ಕಾರನ್ನೆಲ್ಲ ನಿಂದು ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಂಡು ಹಾಕೋಬೇಡ. ನೀನ ಒಂದು ಚಲೋದು ಕಾರ್ ತೊಗೊಂಡ್ಬಿಡು. ಇನ್ನೇನು ದುಡಿತೀಯಲ್ಲ ಮತ್ತೆ ಇದಕ್ಕೆ ಶಾಣೆತನ ಮಾಡೋದು. ಹಾಂ ಸರಿ ರೀ ಮಾವರ, ಇನ್ನೊಂದು 5-6 ತಿಂಗಳು ಹೋಗ್ಲಿ ಮಾವರ. ಈಗಿನ ಜಾಯ್ನ್ ಆಗಿ 1-2-3 ತಿಂಗಳಾಗೈತಲ್ರಿ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಆಮೇಲೆ ತಗೋತೀನಂತ. ಲಘುನ ತಗೋ ಆದಷ್ಟು. ನನ್ನ ಮಗಳಿಗೆ ಈ ಬಸ್ಸಿಗೆ ಈ ಆಟೋಗ ಇದು ಏನದ ಬೈಕ್ ಮೇಲೆಲ್ಲ ಅಡ್ಡಾಡಿ ರೂಢ ಇಲ್ಲ. ಆಕೆಗೆ ಯಾವತ್ತಿದ್ರು ಕಾರ್ ಬೇಕು, ಕಾರ್ನಾಗ ಎ ಸಿ ಇರಲೇಬೇಕು. ಅದಕ್ಕೆ ಹೇಳಾಕೊಂತೀನಿ, ಒಂದು ಚಲೋ ಕಾರ್ ತೊಗೊಂಡ್ಬಿಡು. ಡ್ಯಾಡಿ, ಕಾರೇನು ಅವ್ರೇನು ತೊಗೊಳೋದು ಬೇಡ, ನಾನೇ ತೊಗೋತೀನಿ ಕಾರನ್ನು. ನನಗೆ ಯಾವ ಥರ ಇಷ್ಟ, ನನಗೆ ಯಾವ ಕಲರ್ ಇಷ್ಟ ನಾನೇ ತೊಗೋತೀನಿ. ಅವರಿಗೆ ಗೊತ್ತಾಗೋದಿಲ್ಲ ಯಾವ ಕಲರ್ ತೊಗೋಬೇಕು, ಯಾವುದು ಕಾರ್ ಚೆನ್ನಾಗಿದೆ ಇವಾಗ ಪ್ರೆಸೆಂಟ್ ಅನ್ನೋದು. ನಾನೇ ತೊಗೋತೀನಿ. ಅದು ನಿಜಾನ ಬಿಡು. ಪಾಪ ರಾಜು ಒಂದ್ಸಲ ಕಾರ್ ಶೋರೂಮಿಗೆ ಹೋಗಿದ್ರೆ ಅವ್ನಿಗೆ ಗೊತ್ತಿರುತ್ತ ಯಾವ ಕಾರ್ ಚೆನ್ನಾಗಿದೆ, ಯಾವ ಕಾರ್ ಕಲರ್ ಚೆನ್ನಾಗಿರುತ್ತಂತಂದು. ಸರಿ, ನೀನಂತೂ ತಿಂಗಳಿಗೆ ಒಂದ್ಸಲ ಹೋಗ್ತಾನೆ ಇರ್ತಿದ್ದಿ. ಸರಿ ತಗೋ, ಆಯ್ತು, ನೀನ ತಗೊಂಗಂದ್ರೆ. ಯಾರು ತಗೊಂಡ್ರೆ ಏನು? ನೀವೇ ಇಬ್ಬರಲ್ಲ ಅಡ್ಡಾಡೋದು ಕಾರ್ನ. ರೀ ಸುಮ್ಮನೆ ಇರ್ತೀರ ನಾವು ಸ್ವಲ್ಪ. ರಾಜು ಸರಿ ತಗೋಪ್ಪ, ನೀನು ಹೋಗ್ಬಾ. ಸರಿ ರೀ ಅತ್ತೆರ, ಹೋಗಿ ಬರ್ತೀನಿ. ಸರಿ ಮಾವರ. ಕವಿತಾ, ನಾನು ಹೋಗಿ ಬರ್ತೀನಿ. ಸರಿ ರಾಜು ಅವರೇ, ಹೋಗಿ ಬರ್ರಿ. ಇದು ಮನೆ ಮುಟ್ಟಿದ ತಕ್ಷಣ ನಂಗೊಂದು ಕಾಲ್ ಮಾಡಿ. ಸರಿ ಕವಿತಾ ಅವ್ರಿ. ಮಮ್ಮಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬೆಳಗ್ಗೆಯಿಂದ ರೆಸ್ಟೇ ಮಾಡಿಲ್ಲ ಇವತ್ತು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡೋದೇ ಆಯಿತು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೀವೇ ನೆಪ್ಸಕ್ಕೆ ಹೋಗ್ಬೇಡ್ರಿ, ನಾನೇ ಎದ್ದೇಳ್ತೀನಂತೆ. ಸರಿ ಆಯಿತು, ರೆಸ್ಟ್ ಮಾಡಂತೆ ಅಂತ ಅಂದಂಗೆ. ರಾಜು ಏನೋ ಕೈಯಲ್ಲಿ ಚೀಲ ಹಿಡ್ಕೊಂಬಂದಿದ್ದ, ನೀನು ರೂಮಿಗೆ ತೊಗೊಂಡು ಬಂದಿದ್ದಲ್ಲ, ಏನು ತಂದಿದ್ದ ನಿನಗಂತಂದು? ಏನಾರ ಬಂಗಾರದ ಏನಾರು ತೊಗೊಂಬಂದ? ನಾನು ನಕ್ಲಿಸ್ ಗಿಕ್ಲಿಸ್ ಏನು ಡೈಮಂಡ್ ಏನಾರ ಗಿಫ್ಟ್ ತಂದಿದ್ನ? ಅಯ್ಯೋ ಮಮ್ಮಿ, ಯಾವ ಡೈಮಂಡು ಇಲ್ಲ, ಬಂಗಾರನೂ ಇಲ್ಲ. ಸ್ಯಾರಿ ತಂದಿದ್ರೆ ನನಗಂತಂದು 2 ಸ್ಯಾರಿ ತಂದಿದ್ದಾರೆ. ಏನು 40,000 ರೂಪಾಯಿದಂತೆ. ನೀ ನನಗೆ ಯುಗಾದಿ ಟೈಮಿಗೆ ಸ್ಯಾರಿ ತಂದಿದ್ದೆಲ್ಲ ಮಮ್ಮಿ, ಸೇಮ್ ಅದೇ ಕಲರ್, ಅದೇ ಥರ ಡಿಸೈನ್, ಸೇಮ್ ಟು ಸೇಮ್ ಅಂಥದ್ದೊಂದು. ಇನ್ನೊಂದು ಥರ ಒಂದು ದೊಡ್ಡದು ಬಾರ್ಡ್ರ್ ತಂದಾರ. 40,000 ರೂಪಾಯಿಗೆ ಒಂದು ಅಂತಂದ್ರೆ 2 ಸ್ಯಾರಿ ತಂದಾರ. ಸೀರೆನ? ಹೌದನ? ಇದಿತ್ತು ಅಲ್ಲ, 80,000 ರೂಪಾಯಿ ಕೊಟ್ಟು 2 ಸೀರೆ ತರ ಬದಲು 1 ತೊಲೆ ಬಂಗಾರನ ಬರ್ತಿತ್ತಲ್ಲ. ನೀನು ಕಿವೇನಾರ ಇಲ್ಲ 1 ತೊಲೆಯಾಗ ಉಂಗ್ರಾನಾರ ತರ್ಬೋದಿತ್ತಲ್ಲ. 40,000 ರೂಪಾಯಿ ಸೀರೆ ಅದಾವ, ಏನೇನು 20,000 ರೂಪಾಯಿ ಸೀರೆ ಅದಾವ, ಯಾರಿಗೆ ಗೊತ್ತು? ನೀನ ಯುಗಾದಿ ಟೈಮಿಗೆ ತಂದೆ ಅಂತಂದಿಲ್ಲ. ನಿನ್ನ ಮಗಳಿಗೆ ಎಷ್ಟು ಬಿದ್ದಿತ್ತದ ಸೀರೆ ಅವಾಗ? ಆವಾಗ ನನಗೆ ಪರಿಚಯದವ್ರ ಅಂಗಡಿ ಇತ್ತಲ್ಲ, ಅವಾಗ ನನಗೆ 30,000 ರೂಪಾಯಿನ ಎಷ್ಟೋ ಬಿದ್ದಿದ್ದಪ್ಪ. ನನಗೂ ಅಷ್ಟೇನು ನೆನಪಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ, ಭಾಳ ದಿನ ಆಯ್ತಲ್ಲ ತಂದು. ಅಷ್ಟಕ್ಕೂ ಆ ಸೀರೆ ತಂದಿದ್ದು ರೊಕ್ಕನ ನೆನಪಿರಲ್ಲ ನನಗೆ. ಮತ್ತು ಎಷ್ಟು ತಂದಾನೇನ ಅವ್ನು ಹೇಳಾಕುಂತ 40,000 ರೂಪಾಯಿ ಅಂತಂದು. ಅಷ್ಟೆಲ್ಲ ಶಾಣೆತನ ಅವನಿಗೆಲ್ಲಿ ಐತಿ ತಗೋ, ಉಳಿಸಿ ಬಂಗಾರ ತರ್ಬೇಕಂತ ಅನ್ನೋದು. ಇನ್ನೂ ಶಾಣೆತನ ಅಷ್ಟೇನಿಲ್ಲ ಆ ಹುಡುಗಗೆ. ಈಗ ಗೌರ್ಮೆಂಟ್ ನೌಕರಿ ಬಂದೈತಲ್ಲ, ಅಂಥದ್ರಾಗ ಶಾಣೆತನ ಐತಿ. ಓದೋದ್ರಾಗೆಲ್ಲ ಶಾಣೆನಿದ್ದಂಗೆ ಅದಾನ. ಆದ್ರೆ ಇಂಥದ್ದು ಜೀವನ ನಡ್ಸ್ಕೊಂಡು ಹೋಗೋದ್ರಾಗಿನ ಅಷ್ಟು ಶಾಣೆತನ ಇಲ್ಲ ಅಂತ ನನಗನ್ನಿಸ್ತೈತಿ. ನೋಡೋಣ, ನನ್ನ ಮಗಳಿಗೆ ಐತಲ್ಲ ಅದ್ರಾಗೆಲ್ಲ ಶಾಣೆತನ. ಆಕೆಲ್ಲ ನಡ್ಸ್ಕೊಂಡು ಹೋಗ್ತಾಳ. ಹೌದಿಲ್ಲಮ್ಮ ಮಗಳ? ಎಸ್ ಡ್ಯಾಡಿ. ಇರಲಿ ಬಿಡು ಮಮ್ಮಿ, ಏನೋ ಫಸ್ಟ್ ಟೈಮ್ ತಂದಾರಲ್ಲ, ಇರಲಿ ಬಿಡು ಅಂತ ಅಂದೆ ನಾನು. ನಿನಗೆ 2 ಸೀರೆ ಇಷ್ಟ ಆಯ್ತಾ? ಅಯ್ಯೋ, 2ರಲ್ಲಿ ಯಾವ ಸ್ಯಾರಿನೂ ಲೈಕ್ ಆಗಿಲ್ಲ ಮಮ್ಮಿ ನನಗೆ. ಅದಕ್ಕೆ ಹೇಳಿದೆ ಅವರಿಗೆ, ನೆಕ್ಸ್ಟ್ ಟೈಮು ನನಗೆ ಇಷ್ಟ ಆಗೋದೇ ತೊಗೊಂಬರ್ರಿ. ಇವೆರಡು ನನಗೆ ಲೈಕ್ ಆಗಿಲ್ಲ. ನನಗೆ ಯಾವ ಥರ ಸ್ಯಾರಿ ಇಷ್ಟ ಆಗುತ್ತೆ, ಯಾವ ಥರ ಬಟ್ಟೆ ಇಷ್ಟ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊರಿ, ಆಮೇಲೆ ತೊಗೊಂಡ್ಬರ್ರಿ ಅಂತ ಹೇಳಿದೆ. ಸರಿ ಆಯಿತು, ನೆಕ್ಸ್ಟ್ ಟೈಮ್ ನಿನಗೆ ಯಾವ ಥರ ಇಷ್ಟನೋ ಅದೇ ಥರ ತರ್ತೀನಿ ಅಂತ ಹೇಳಿ ಹೋದರು.
ಅಲ್ಲ ಮೊದಲನೇ ಸಲ ತಂದು ಕೊಟ್ಟಾನ, ಇಷ್ಟ ಇಲ್ಲ ಅಂದ್ರೆ ಏನಾಯ್ತು, ಇಷ್ಟ ಆಯ್ತಂತ ಹೇಳಬೇಕಿಲ್ಲ, ಮತ್ತು ಸುಮ್ಮನೆ ಬೇಜಾರು ಇದಕ್ಕೆ ಮಾಡಿದಿ ಅವರಿಗೆ. ಅಯ್ಯೋ ಮಮ್ಮಿ, ಅವ್ರಿಗೆ ಬೇಜಾರಾಗುತ್ತಂತ ನಾನು ಇಷ್ಟ ಇಲ್ಲ ಅಂದ್ರೂ ಇಷ್ಟ ಇದೆ ಅಂತ ಹೇಳ. ನನಗೆ ಆ ಥರ ಸುಳ್ಳೆಲ್ಲ ಹೇಳಕ್ಕೆ ಬರಲ್ಲ, ನಾಟಕನೂ ಮಾಡೋಕ್ಕೆ ಬರಲ್ಲ. ಏನೇ ಇದ್ರೂ ಡೈರೆಕ್ಟಾಗಿ ಹೇಳಿಬಿಡಕ್ಕೆ ನಾನು. ಕರೆಕ್ಟಾಗಿ ಹೇಳಿದೆ ಮಗಳೇ. ನೀನು ಯಾವಾಗಲೂ ಹಿಂಗೆ ಇರು. ನಿನಗೆ ಸರಿ ಅನಿಸಿದ್ದನ್ನು ಮಾತ್ರ ಒಪ್ಕೋ. ಇಷ್ಟ ಆಗಲಿಲ್ಲ, ನಿನಗಲ್ಲಿ ಸರಿ ಅನಿಸ್ಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕೆ ಹೋಗ್ಬೇಡ. ಅವು ಸೀರೆ ನೋಡಿದ್ರೆ ಒಂಥರ ಜಾತ್ರೆ ಇದ್ದಂಗೆ ಇದೆ ಮಮ್ಮಿ. ನನಗೆ ಆ ಥರ ಎಲ್ಲ ಲೈಕ್ ಆಗೋದಿಲ್ಲ. ಅಕಸ್ಮಾತ್ ನನ್ನ ಮಗಳು ಏನಾರು ಇಷ್ಟ ಆಗಿದೆ, ಮಸ್ತಿದೆ, ನನಗೆ ಭಾಳ ಇಷ್ಟ ಆತಂತಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಅದೇ ಥರನೇ ತರ್ತಿದ್ದೆ ಅವನು. ಅದಕ್ಕೆ ಇವಾಗ ಈಕಿ ಡೈರೆಕ್ಟಾಗಿ ನನಗೆ ಈ ಥರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಈ ಥರ ಅವನು ತರೋದೇ ಇಲ್ಲ, ಮತ್ತು ಇನ್ನೂ ಚೆನ್ನಾಗಿರೋದು ತರ್ತಾನೆ. ಹೌದಿಲ್ಲ? ನಿನ್ನ ಯಾವತ್ತೂ ಸುಳ್ಳು ಹೇಳಬಾರ್ದು, ನಿಜಾನ ಹೇಳಬೇಕು. ಸರಿ ಆಯಿತು. ನಿಮ್ಮಿಬ್ಬರು ತಂದೆ ಮಗಳ ಜೊತೆ ವಾದ ಮಾಡೋದಕ್ಕಾಗತ್ತಾ? ವಾದ ಮಾಡಿ ಯಾವತ್ತಾದರೂ ಗೆದ್ದಿದ್ದಾರೆ ಉಂಟಾ? ಸರಿ ಬಿಡ್ರಿ, ನೀವೇನೋ ರೆಸ್ಟ್ ಮಾಡ್ತೀನಿ ಅಂದ್ರಲ್ಲ, ನೀವು ರೆಸ್ಟ್ ಮಾಡಿರಿ. ಕವಿತಾ, ನೀನು ಅಷ್ಟೇ ರೆಸ್ಟ್ ಮಾಡಿ ಹೋಗು. ಓಕೆ ಮಮ್ಮಿ. ನನಗೆ 6 ಗಂಟೆ ಸುಮಾರು ಇಪ್ಸ ಒಂದು ಸ್ವಲ್ಪ ಕೆಲಸ ಐತಿ, ಹೊರಗಡೆ ಹೋಗಿ ಬರೋದೈತಿ. ಸರಿ ಆಯ್ತು ರೀ. ಅಂದಂಗೆ ಸಂಜೆ ಮುಂದೆ ಬೀಗ್ರಿಗೆ ಫೋನ್ ಮಾಡಿ ಹೇಳು ಏನು ಎತ್ತ ಅಂತ ಅನ್ನೋದು. ನಾನು ದಿನಾಂಕ ಒಂದು ನೋಡ್ಕೊಂಬಂದು ಹೇಳ್ತೀನಂತ. ಅವರಿಗೆ ಹೆಂಗೆ ಬರೋ ಒಂದು ಸ್ವಲ್ಪ ನೀಟಾಗಿ ಬಾ ಅಂತ ಹೇಳು ಒಂದು ಸ್ವಲ್ಪ. ಯಾಕಂದರೆ ನಮ್ಮ ಕಡೆ ಎಲ್ಲರೂ ಒಂದಿಬ್ರನ್ನ ಕರ್ಕೊಂಡು ಹೋದ್ರೆ ಅದು ಇಲ್ಲ, ಅಲ್ಲಿ ಅಲ್ಲಿ ದೇವಸ್ಥಾನಕ್ಕಂದ್ರೆ ಎಲ್ಲರೂ ಬಂದೇ ಬರ್ತಾರೆ ನಮ್ಮ ಸಂಬಂಧಿಕರು. ಒಂದು ಸ್ವಲ್ಪ ಜನ ಅಲ್ಲಿಗೆ ಬಾ ಅಂತ ಹೇಳ್ತೀನಿ. ಅಲ್ಲಿ ಮಂದೆಲ್ಲ ಬರ್ತಿರ್ತಾರೆ. ಒಂದು ಸ್ವಲ್ಪ ಬಂಗಾರ ಗಿಂಗಾರ ಹಾಕೊಂಡು ಸೀರೆ ಚಲೋ ಸೀರೆನ ಉಟ್ಕೊಂಡು ಸ್ವಲ್ಪ ಚಂದನ ತಂಗ ರೆಡಿಯಾಗಿ ಬಾ ಅಂತ ಹೇಳೋರು ಎಲ್ರಿಗೂ. ಏನು? ಸರಿ ಆಯ್ತು ತಗೋರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿನೂ ತುಂಬಿದ ಮನೆ ಕತೆ ವಿಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಮಧ್ಯಾಹ್ನ 12 ಗಂಟೆಗೆ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಕಾರ್ಟೂನ್ ಜಗತ್ತು ಚಾನಲ್ಗೆ ಹೋಗಿ ತುಂಬಿದ ಮನೆ ಕತೆ ವಿಡಿಯೋನ ನೋಡಿ. ನಮಸ್ಕಾರ.